ಹಲೋ, ಎಲ್ಲರೂ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ರಚಿತ ಮಾತಾಡ್ತಾ ಇರೋದು. ವೆಲ್ಕಮ್ ಟು ಮೈ ವ್ಲಾಗ್. ಇವತ್ತಿನ ದಿನ ನಾನು ಏನು ಹೇಳಕ್ಕೆ ಬಂದಿದ್ದೀನಿ ಅಂತಂದರೆ, ಈ ಒಂದು ಅಜ್ವಾನ ತೊಗೊಂಡು ಬಂದಿದ್ದೀನಿ. ಇದರಿಂದ ಏನೇನು ಬೆನಿಫಿಟ್ಸ್ ಅಥವಾ ಇದರಿಂದ ಏನೇನು ಡಿಸ್ಅಡ್ವಾಂಟೇಜಸ್ ಅಂತ ಎಲ್ಲದನ್ನು ಹೇಳ್ತೀನಿ. ಖಂಡಿತ ಕೇಳಿ, ಇದು ತುಂಬ ಉಪಯೋಗ ಆಗೇ ಆಗುತ್ತೆ. ದಯವಿಟ್ಟು ಈ ಒಂದು ವಿಡಿಯೋನ ಸಮಾಧಾನವಾಗಿ ಕೂತ್ಕೊಂಡು ಪೂರ್ಣ ನೋಡಿ ನಿಮ್ಮ ಅನಿಸಿಕೆಗಳನ್ನ, ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಓಕೆ, ಈ ಒಂದು ಅಜ್ವಾನನ ಯಾವ ರೀತಿ ನಾವು ತಗೋಬೇಕು, ಇದರಿಂದ ಏನೆಲ್ಲ ಉಪಯೋಗ, ಬನ್ನಿ ನೋಡೋಣ. ಈ ಒಂದು ಅಜ್ವಾನ ಅಜೀರ್ಣ ಸಮಸ್ಯೆಗೆ ಎತ್ತಿದ ಕೈ. ಅಂದರೆ ಅಜೀರ್ಣ ಸಮಸ್ಯೆಯಿಂದ ಬಳಲ್ತಾ ಇರೋರು ಈ ಒಂದು ಅಜ್ವಾನನ ಸೇವಿಸಿದರೆ ಖಂಡಿತ ಅಜೀರ್ಣ ಸಮಸ್ಯೆ ನಿವಾರಣೆ ಆಗುತ್ತೆ. ಗ್ಯಾಸ್ಟ್ರಿಕ್ ಕೂಡ ನಿವಾರಣೆ ಆಗುತ್ತೆ. ಅಷ್ಟೇ ಅಲ್ಲ, ಹೃದಯ ಸಂಬಂಧಿ ಕಾಯಿಲೆ ಕೂಡ ಕಡಿಮೆ ಆಗ್ತಾ ಬರುತ್ತೆ ಇದನ್ನು ತಗೊಳ್ಳೋದ್ರಿಂದ. ಆಮೇಲೆ ಬೊಜ್ಜು ಕೂಡ ನಿವಾರಣೆ ಆಗುತ್ತೆ. ಮಂಡಿ ನೋವು ಕೂಡ ದೂರ ಹೋಗುತ್ತೆ. ಹಾಗಾದರೆ ಯಾಕೆ ಚಿಂತೆ? ಈ ಒಂದು ಅಜ್ವಾನನ ಖಂಡಿತ ನಾವು ಕೂಡ ಯೂಸ್ ಮಾಡೋಣ, ನೀವು ಕೂಡ ಯೂಸ್ ಮಾಡೋಣ. ಅಷ್ಟೇ ಅಲ್ಲ, ಇದಕ್ಕೆ ನಿಯಮಿತವಾಗಿ ಯೂಸ್ ಮಾಡಬೇಕು. ಯಾವ ರೀತಿ ಯೂಸ್ ಮಾಡಬೇಕು ಅಂತಂದರೆ, ನಾವಿಲ್ಲಿ ಅಜ್ವಾನನ ಊಟ ಆದಮೇಲೆ ಹಾಕಿ ಒಂದು ಸ್ವಲ್ಪ ಹಾಕ್ಕೊಂಡು ಸೇವಿಸ್ಬೋದು. ಆದರೆ ಪ್ರತಿದಿನ ಈ ಒಂದು ಅಜ್ವಾನನ ಯೂಸ್ ಮಾಡೋ ಹಾಗಿಲ್ಲ, ಅಂದರೆ ಉಪಯೋಗಿಸ್ಬಾರ್ದು. ಯಾರೆಲ್ಲ ಉಪಯೋಗಿಸ್ಬಾರ್ದು ಅಂತಂದರೆ, ತುಂಬ ಹೀಟ್ ಇರುವಂಥ ವ್ಯಕ್ತಿ ಈ ಒಂದು ಅಜ್ವಾನನ ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಯೂಸ್ ಮಾಡಿದರೆ ಒಳ್ಳೆಯದು. ಅಷ್ಟೇ ಅಲ್ಲ, ಇದು ಪುರುಷರು ಕೂಡ ಯಥೇಚ್ಛವಾಗಿ ತಗೊಳ್ಳೋ ಹಾಗಿಲ್ಲ. ಯಾಕೆ ಅಂದರೆ, ಪುರುಷರಲ್ಲಿ ವೀರ್ಯಾಣು ಸಮಸ್ಯೆಯಿಂದ ಬಳಲ್ತಾ ಇರೋರು ಈ ಒಂದು ಅಜ್ವಾನ ತಗೊಳ್ಳೋದ್ರಿಂದ ಇನ್ನಷ್ಟು ಅವ್ರಿಗೆ ಸಮಸ್ಯೆ ಕಾಡ್ತಾ ಇರುತ್ತೆ. ಸೊ ಹಾಗಾಗಿ ಈ ಒಂದು ಅಜ್ವಾನನ ಅವ್ರು ಕೂಡ ಯೂಸ್ ಮಾಡಬಾರ್ದು. ಯೂಸ್ ಮಾಡಬೇಕು ಅನ್ನೋದಿದ್ದರೆ ವಾರಕ್ಕೆ ಒಂದು ಟೈಮ್ ಮಾತ್ರ ಯೂಸ್ ಮಾಡಬಹುದು ಅಷ್ಟೇ. ಇದು ಮಲಬದ್ಧತೆ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ. ಈ ಒಂದು ಓವಿನ ಕಾಳನ್ನ ಕಷಾಯನ ಕುಡಿದ್ರೆ ತುಂಬ ಬೆನಿಫಿಟ್ಸ್ ಇದೆ. ಅಂದರೆ ಏನೇನು ಅಂತ ಹೇಳಿದ್ರೆ, ಅಜೀರ್ಣ ಸಮಸ್ಯೆ ಹೋಗುತ್ತೆ, ಸೊಂಟ ನೋವು ಕೂಡ ನಿವಾರಣೆ ಆಗುತ್ತೆ. ರಾತ್ರಿ ಸಮಯದಲ್ಲಿ ಊಟ ಮಾಡಿ ಮಲಗೋ ಟೈಮಲ್ಲಿ ಈ ಒಂದು ಅಜ್ವಾನನ ಸ್ವಲ್ಪ ಕಾಳು ಬಾಯಲ್ಲಿ ಹಾಕ್ಕೊಂಡು ಉಗುರು ಬೆಚ್ಚನ ನೀರು ಕುಡಿಯೋದ್ರಿಂದ ಸೊಂಟ ನೋವು ಕೂಡ ನಿವಾರಣೆ ಆಗುತ್ತೆ. ಅದಾದಮೇಲೆ ಬೆನ್ನು ನೋವು ಸಮಸ್ಯೆಯಿಂದ ಬಳಲ್ತಾ ಇರೋರು ಕೂಡ ಈ ಒಂದು ಅಜ್ವಾನನ ಉಪಯೋಗಿಸೋದ್ರಿಂದ ಖಂಡಿತ ಅವ್ರಿಗೆ ಬೆನ್ನು ನೋವು ಕೂಡ ನಿವಾರಣೆ ಆಗುತ್ತೆ. ಇದರಿಂದ ತುಂಬ ಬೆನಿಫಿಟ್ಸ್ ಹೇಗಿದೆಯೋ ಅಷ್ಟೇ ಕೂಡ ಈ ಒಂದು ಅಜ್ವಾನನ ಪ್ರತಿದಿನ ಯಥೇಚ್ಛವಾಗಿ ಉಪಯೋಗಿಸೋದ್ರಿಂದ ಹಾನಿಕಾರಕ ಕೂಡ ಅಷ್ಟೇ ಇದೆ. ಸೊ ದಯವಿಟ್ಟು ಈ ಒಂದು ಅಜ್ವಾನನ ಯಥೇಚ್ಛವಾಗಿ ಉಪಯೋಗಿಸೋಕ್ಕೆ ಆಗಿಲ್ಲ. ಯಾಕೆ ಅಂತಂದರೆ, ಇದರಲ್ಲಿ ಹೀಟಿನ ಪ್ರಮಾಣ ಕೂಡ ಅಷ್ಟೇ ಇರೋದ್ರಿಂದ ಈ ಒಂದು ಅಜ್ವಾನನ ಇಷ್ಟೇ ಪ್ರಮಾಣದಲ್ಲಿ ಉಪಯೋಗಿಸ್ಬೇಕು ಅನ್ನೋದಿದೆ. ನೀವು ಡೈಲಿ ಈ ಒಂದು ಅಜ್ವಾನ ಉಪಯೋಗಿಸಿದ್ರೆ ಗ್ಯಾಸ್ಟ್ರಿಕ್ ಹೋಗುತ್ತೆ, ಸೊಂಟ ನೋವು ಹೋಗುತ್ತೆ ಅಂತ ಹೇಳಿಬಿಟ್ಟು ಪ್ರತಿದಿನ ಈ ಒಂದು ಅಜ್ವಾನನ ಸೇವಿಸೋದ್ರಿಂದ ಬಾಡಿಲಿ ಹೀಟ್ ಉತ್ಪತ್ತಿ ಆಗುತ್ತೆ. ಯಾರಿಗೆಲ್ಲ ಹೀಟ್ ಇದೆಯೋ ಅವ್ರಿಗೆ ಇನ್ನಷ್ಟು ಹೀಟಾಗಿ ಇನ್ನು ಬಾಡಿಲಿ ತೊಂದರೆ ಸ್ಟಾರ್ಟ್ ಆಗಬಹುದು. ಸೊ ಹಾಗಾಗಿ ಈ ಒಂದು ಅಜ್ವಾನನ ನಾವು ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಉಪಯೋಗಿಸ್ಬೇಕಾಗುತ್ತೆ. ಯಾವುದಾದ್ರೂ ಅಷ್ಟೇ, ಎಷ್ಟು ಪ್ರಮಾಣದಲ್ಲಿ ಉಪಯೋಗಿಸ್ಬೇಕು ಅಷ್ಟು ಮಾತ್ರ ಉಪಯೋಗಿಸಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಹೀಗೆ ವಾಚ್ ಮಾಡ್ತಾಯಿರಿ. ನನ್ನ ಈ ಒಂದು ವೀಡಿಯೋಸ್ ಖಂಡಿತ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಯಿತು ಕಮೆಂಟ್ ಮೂಲಕ ನನಗೆ ಕಮೆಂಟ್ ಬಾರ್ ತಿಳಿಸಿ. ಇದು ಒಂದು ಉಪಯುಕ್ತ ಮಾಹಿತಿ ಅಂತ ಅಂದ್ಕೊಂಡಿದ್ದೆ, ನಿಮಗೆ ಯೂಸ್ಫುಲ್ ಆಯಿತು ಅಂತ ಕೂಡ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೊ ಮಚ್.